ಎಕ್ಸಾಸ್ಟ್ ಸೌಂಡ್ ಹೇಗೆ ಬರ್ತದೆ ಅಂತ ಇದು ಜನ ಸೇರ್ತಾರೆ ಬರ್ತದೆ. ವೆಲ್ಕಮ್ ಬ್ಯಾಕ್ ಟು ರೈಡಿಂಗ್ ಜೋಡಿಗಳು. ಇವತ್ತೊಂದು ವಿಶೇಷ ಬೈಕ್ ನೋಡ್ಬೋದು ನೀವು, ಕವಾಸಕಿ 950cc ಅಂದರೆ ಸೂಪರ್ ಬೈಕ್ ಅಂತ ಹೇಳ್ಬೋದು. ಇದರ ಬಗ್ಗೆ ಏನಾದ್ರು ಹೇಳಲಿಕ್ಕೆ ಉಂಟಾ? ಫಸ್ಟ್ ಟೈಮ್ ಬೈಕ್ ನೋಡ್ತಾ ಇರೋದು ಅಂದರೆ ಜಸ್ಟ್ ಹೀಗೆಲ್ಲ ನೋಡಿದ್ದೀವಿ, ಬಟ್ ರಿಯಲ್ ಆಗಿ ನೋಡಿರಲಿಲ್ಲ. ಇವತ್ತೇ ನೋಡ್ತಿರೋದು. ಜಸ್ಟ್ ಅವ್ರು ರೈಡ್ ಮಾಡಿ ಹೇಳಿದರು ಕಾಲ್ ಸಿಗೋದಿಲ್ಲ ಅಂತ ನನಗೆ ಸ್ವಲ್ಪ ಹೆದರಿಕೆ ಇತ್ತು. ಸಿಗತ್ತೆ, ಬಟ್ ಎಕ್ಸ್ಪಲ್ಸ್ ಇನ್ನೂ ಸ್ವಲ್ಪ ಹೈಟ್ ಇದೆ, ಸ್ವಲ್ಪ ಆದರೆ ಜಾಸ್ತಿ ವೆಯ್ಟ್ ಇದೆ. ಎಷ್ಟು 276 ಇದೆ. ಆಲ್ಮೋಸ್ಟ್ ಬುಲೆಟೇ 200. ನೋಡಿ, ಒಂದು ಕಾರ್ ಅಂದರೆ 800 ಕಾರ್, ಅದಕ್ಕಿಂತ ಜಾಸ್ತಿ ಪವರ್. ಆಗ ನೀವು ಒಂದು ಇಮೇಜ್ ಮಾಡಿ ಎಷ್ಟು ಪವರ್ ಇರ್ಬೋದು ಅಂತೇಳಿ. ಮತ್ತೊಂದು ವಿಶೇಷ ಏನಂತ ಹೇಳಿದರೆ, ನಮ್ಮ ಆತ್ಮೀಯ ಫ್ರೆಂಡ್ ಅವರ ಗಾಡಿ ಇದು. ಅವರಿಗೆ ಅಂತ ಹೇಳಿದರೆ ನಮ್ಮ ಚಾನಲ್ ಏನೋ ಸರ್ಚ್ ಮಾಡುವಾಗ ಸಿಕ್ಕಿತ್ತಂತೆ. ಅದರಲ್ಲಿ ತುಂಬ ಕಾಂಟ್ಯಾಕ್ಟ್ ಇರಲಿಲ್ಲ. ಚಾನಲ್ ನಮ್ಮದು ಸರ್ಚ್ ಮಾಡುವಾಗ ಸಿಕ್ಕಿ ಅದರಲ್ಲಿ ನಾನು ಹಾಕಿದ್ದೆ ನಂಬರ್. ಆ ಕಾಂಟ್ಯಾಕ್ಟ್ ಮೇಲೆ ಅವರು ಬೆಂಗಳೂರಿಂದ ಬಂದಿದ್ದಾರೆ. ನೀವು ನೋಡ್ಬೋದು, ರಾಮು ಅಂತೇಳಿ. ಸೊ ಇದು ಕವಾಸಕಿ Z900 ಟೋಟಲ್ 950cc ಬೈಕ್ ಇದು. ಸೊ ಇದರಲ್ಲಿ 127 ಹಾರ್ಸ್ ಪವರ್ ಇನ್ ಟೋಟಲ್. 127 ಹಾರ್ಸ್ ಪವರ್ ಅಂತ ಹೇಳಿದರೆ ಆಲ್ಮೋಸ್ಟ್ ಯಾವುದಾದ್ರೆ ಕಾರಿಗೆ ನೀವು ಇದು ಮಾಡಿದರೆ ಇದು ಬರ್ತವಲ್ಲ, ಫಾರ್ ಎಕ್ಸಾಂಪಲ್ ಡಸ್ಟರ್ ಬರ್ತವಲ್ಲ, ಈಸ್ ಈಕ್ವಲ್ ಟು ಡಸ್ಟರ್ ಇಂಜಿನ್ ಅಂತ ಹೇಳ್ಬೋದು. ಮುಂದೆ ಡಬಲ್ ಡಿಸ್ಕ್ ಬರ್ತದೆ ಬ್ರೇಕ್ಸು, ಹಿಂದ್ಗಡೆ ಸಿಂಗಲ್ಲು ರೇರಲ್ಲಿ. ನಾನು ಆ್ಯರೋ ಎಕ್ಸಾಸ್ಟ್ ಹಾಕ್ಸಿದ್ದೇನೆ. ಇದು ಸ್ಲಿಪ್ ಆನ್. ಇದು ಬಂದುಬಿಟ್ಟು ಒನ್ ಆಫ್ ದ ಬೆಸ್ಟ್ ಸೂದಿಂಗ್ ಸೌಂಡ್ ಅಂತ ಹೇಳ್ಬೋದು ಇನ್ಲೈನ್ 4 ಸಿಲಿಂಡರಿಗೆ. ಸೊ ಇಲ್ಲಿ ನೋಡಿದರೆ ದ ರೀಸನ್ ವೈ ಇನ್ಲೈನ್ 4 ಅಂತ ಹೇಳ್ತಾರೆ ಅಂತ ಹೇಳಿದರೆ, ಇದರಲ್ಲಿ 4 ಎಕ್ಸಾಸ್ಟ್ ಪೈಪ್ ಬರ್ತದೆ. 4 ಎಕ್ಸಾಸ್ಟ್ ಪೈಪ್ ಇಂಟು 1. ಸೊ 4 ಎಕ್ಸಾಸ್ಟ್ ಪೈಪ್ ಒಟ್ಟಿಗೆ ಆಗಿ ಒಂದೇ ಆಗಿ ಹೋಗ್ತದೆ ನೋಡಿ. ಮತ್ತೆ ನಾನು ಅದು ಆಲ್ಟರ್ ಮಾಡಿದ್ದೇನಂತ ಬರುವಾಗ ಹೇಳಿದ್ದೆ, ನಾನು ಸೈಲೆನ್ಸ್ ಆಲ್ಟರ್ ಮಾಡಿದ್ದೆ. ಇವರು ಇಲ್ಲ ಹೇಳಿದ್ರು, ನಾನು ಮಾಡಿದ್ದೇನೆ ಹೇಳಿದೆ. ಯಾಕಂದ್ರೆ ಹೇಳಿ ಸೌಂಡ್ ನೋಡುವಾಗ ನಂಗೆ ಗೊತ್ತಾಯಿತು. ಮತ್ತೆ ನೋಡಿ, ಯಾವ ಗಾಡಿಯಲ್ಲಿ ಸಹ ಸಾಧಾರಣ ನೀವು ನೋಡಿರ್ಬೋದು, ಫ್ರಂಟ್ ಡಿಸ್ಕ್ ಬರ್ತದೆ, ಫ್ರಂಟ್ ಡಬಲ್ ಡಿಸ್ಕ್ ಬಂದದ್ದು ಬರುದಿಲ್ಲ. ಅದು ಇದು ಕವಾಸಕಿಯಲ್ಲಿ ಮಾತ್ರ ನೋಡ್ಬೋದು ನೀವು. ಮತ್ತೆ ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ರೇಡಿಯೇಟರ್ ಬರ್ತದೆ ನೋಡಿ. ಇದು ರೇಡಿಯೇಟರ್ ನೋಡ್ಬೋದು ನೀವು, ಕಾರಲ್ಲಿ ಬಂದಾಗೆ ಲಿಕ್ವಿಡ್ ಕೂಲ್ ರೇಡಿಯೇಟರ್ ಅಂತ. ಇದು ರೇಡಿಯೇಟರ್ ಗಾರ್ಡ್ ಹಾಕ್ಸಿದ್ದೀನಿ ನಾನು, ಮತ್ತೆ ಸ್ಕ್ರಾಚ್ ಗಾರ್ಡ್ ಹಾಕ್ಸಿದ್ದೀನಿ, ಎಕ್ಸಾಸ್ಟ್ ಹಾಕ್ಸಿದ್ದೀನಿ. ಮತ್ತು ಇದರಲ್ಲಿ 4 ರೈಡಿಂಗ್ ಮೋಡ್ ಬರ್ತದೆ. ಬೇಸಿಕ್ಲಿ ಡ್ಯಾಶ್ ನೋಡಿದ್ರೆ ನೀವು, ಈಗ ನಾನು ಸ್ಪೋರ್ಟ್ಸ್ ಮೋಡಲ್ಲಿ ಓಡಿಸ್ತಾ ಇದ್ದೀನಿ. ಸ್ಪೋರ್ಟ್ಸ್ ಮೋಡ್ ಅನ್ನೋದು ಇದ್ದಿದ್ರಲ್ಲಿ ಹೈಯೆಸ್ಟ್. ಇದರಲ್ಲಿ ಏನೂ ಇದಾಗೋದಿಲ್ಲ, ನಿಮ್ಮದು ಹಾರ್ಸ್ ಪವರ್ ಕಡಿಮೆ ಆಗೋಲ್ಲ. ಫಾರ್ ಎಕ್ಸಾಂಪಲ್ ನಾನು ಇವಾಗ ರೈನ್ ಮೋಡಿಗೆ ಹಾಕಿದರೆ ನಂದು ಟ್ರ್ಯಾಕ್ಷನ್ ಕಂಟ್ರೋಲ್ ಜಾಸ್ತಿ ಆಗುತ್ತೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಗಾಡಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಫಸ್ಟ್ ಗೇರಲ್ಲಿ 125ರಿಂದ 130 ಹೋಗುತ್ತೆ, ಅದಕ್ಕಿಂತ ಜಾಸ್ತಿ ಹೋಗೋಲ್ಲ. ಸೊ ಇದರಲ್ಲಿ 4 ರೈಡಿಂಗ್ ಮೋಡ್ ಬರ್ತದೆ. ಒಂದು ರೋಡು, ಒಂದು ಸ್ಪೋರ್ಟು, ಒಂದು ರೈನು, ಇನ್ನೊಂದು ರೈಡರ್ ಮೋಡ್ ಅಂತ ಬರ್ತದೆ. ರೈಡರ್ ಮೋಡಲ್ಲಿ ನಾವು ಏನು ಬೇಕು ಅಂತ ನಮ್ಮದೇ ಮೋಡ್ ಸೆಟ್ ಮಾಡಿಕೊಂಡು ಬೈಕ್ ರೈಡ್ ಮಾಡ್ಬೋದು. ಸೊ ಇದು ರೈನು, ಇದು ರೈಡರ್. ಸೊ ನಾನು ಯಾವಾಗಲೂ ಓಡಿಸೋದಾದ್ರೆ ಸ್ಪೋರ್ಟ್ಸ್ ಮೋಡಲ್ಲಿ ಓಡಿಸ್ತೀನಿ. ಯಾಕಂತ ಹೇಳಿದರೆ ಅದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತದೆ, ಮತ್ತು ಟಾಪ್ ಸ್ಪೀಡು ನೀವು 140-150 ತನಕ ಹಿಡಿಬೋದು ಫಸ್ಟ್ ಗೇರಲ್ಲಿ. ಇದು ಸರ್ವಿಸ್ ಎಲ್ಲ ಹೇಗೆ? ಓಕೆ, ಸರ್ವಿಸ್ ಪೀರಿಯಡ್ ಫಸ್ಟ್ ಬಂದ್ಬಿಟ್ಟು 5,000ಕ್ಕೆ. ಹಾಗೆಲ್ಲ ಕಾರಿನಾಗ ಏನಾದ್ರು ಚಿಪ್ ಹಾಕಿ ಮೆಷನಲ್ಲಿ ಕೇಳಲ್ಪಟ್ಟಿದ್ದೆ. ಏನಂತ ಹೇಳಿದ್ರೆ, ಈಗ BMW ಕಾರಿಗೆಲ್ಲ ಹೇಗಿರ್ತದೆ, ಸಿಸ್ಟಮಿಗೆ ಕನೆಕ್ಟ್ ಮಾಡಿ ಎಂತದೆಲ್ಲ ಅಲ್ವಾ, ಇದಕ್ಕೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ನೋಡ್ತಾರೆ. ಹೌದು, ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 5,000 ಕಿಲೋಮೀಟರ್ಗೆ. ಬೇಸಿಕ್ಲಿ ನಿಮಗೆ 8,500ರಿಂದ 9,000 ಬೀಳ್ತದೆ. ಸೆಕೆಂಡ್ ಸರ್ವಿಸಿಂಗು 7,000 ಕಿಲೋಮೀಟ್ರಿಗೆ. ಆವಾಗ ನಿಮ್ಮದು ಬ್ಯಾಟ್ರಿ ಮತ್ತು ಇದು ಒಳಗಿಂದ ಏರ್ ಫಿಲ್ಟ್ರಲ್ಲಿ ಚೇಂಜ್ ಮಾಡಿದ್ರೆ, ಸೊ ಯೂಶ್ವಲಿ 11,000ರಿಂದ 11,500 ತನಕ ಬರ್ತದೆ. ಇದು ಇದರಲ್ಲಿ 17 ಲೀಟರ್ ಟ್ಯಾಂಕು, ಮ್ಯಾಕ್ಸ್ ಟು ಮ್ಯಾಕ್ಸ್ ಮೈಲೇಜ್ 20ರಿಂದ 22. ನೋಡಿ, 17 ಲೀಟರ್ ಟ್ಯಾಂಕ್ ನೋಡ್ಬೋದು ನೀವು ಹೇಗುಂಟು ಅಂತೇಳಿ. ಮಾತ್ರ ಇದು ನನ್ನ ಪ್ರಕಾರ ಒಬ್ಬರಿಗೆ ಮಾತ್ರ ಕಂಫರ್ಟ್. ಯಾಕಂದರೆ ಹಿಂದೆ ನೀವು ನೋಡ್ಬೋದು ಸೀಟ್ ಹೇಗುಂಟು ಅಂತೇಳಿ. ಅದು ಸೂಪರ್ ಬೈಕ್ ಎಲ್ಲ ಹಾಗೆ ಅಂತೆ, ಒಬ್ರಿಗೆ ಹೋಗ್ಲಿಕ್ಕೆ ಮಾತ್ರ. ಹೌದು, ಇದು ಮತ್ತೆ ಸ್ಪೋರ್ಟ್ಸ್ ನೇಕೆಡ್ ಅಂತ ಕರೀತಾರಲ್ಲ. ಸೊ ಬೇಸಿಕ್ಲಿ ಪಿಲಿಯನ್ಗೆಲ್ಲ ಆಗೋದಿಲ್ಲ, ಒಬ್ರಿಗೆ ಹೋಗ್ಬೋದು. ಹೌದು, ಒಳ್ಳೆ ಗಾಡಿ. ನಮಗೆ ಸಹ ಒಂದು ತಗೊಳ್ಬೇಕು ಇಂಥದ್ದು. ನಾನಂತ ಹೇಳಿದ್ರೆ ಡಬ್ಬಲ್ ಆದಷ್ಟು ಇಬ್ಬರು ಅಲ್ಲ ನಾವು ರೈಡಿಂಗ್ ಜೋಡಿಗಳು, ಹಾಗೆ ಇಬ್ಬರು ಹೋಗುವ ಒಂದು ಯಾವ್ದು ಅಂತ ಸರ್ಚ್ ಮಾಡ್ತಾ ಇದ್ದೇನೆ ಈಗ. ನೀವು ಯಾವ್ದು ಬುಲೆಟ್ ಅಲ್ಲಿ ಯಾವ್ದು ಹೇಳಿದೆ ಈಗ? ರಾಯಲ್ ಎನ್ಫೀಲ್ಡ್ ಇದು 650 ಬಂದಿದೆ, ಮೀಟಿಯೋರ್ 650. ಅದೊಮ್ಮೆ ನೋಡುವ ನಾವು ಹೇಗಂತೇಳಿ. ಹೌದು, ಅದನ್ನು ನೋಡ್ಬೇಕು ನಮಗೆ. ಎಷ್ಟು ವರ್ಷ ಆಯ್ತು ಇದು ತಗೊಂಡು? ಇದು 1 ವರ್ಷ ಆಯ್ತು. ಲಾಸ್ಟ್ ಡಿಸೆಂಬರ್ 2022 ಅಲ್ಲಿ ತೊಗೊಂಡಿರೋದು. ಆನ್ ರೋಡ್ ಬಂದ್ಬಿಟ್ಟಿದ್ದು 11.25 ಲಕ್ಷ ಆಗುತ್ತೆ ಈಗ.
ಆಗ್ಲಿ, ನೀವು ಬೆಂಗಳೂರಿಂದ ನಮ್ಗೊಂದು ಬೈಕ್ ತೋರಿಸ್ಲಿಕ್ಕೆ ಅಷ್ಟು ದೂರದಿಂದ ಬಂದದ್ದು ಬಹಳ ಖುಷಿ ಆಯ್ತು ನಮ್ಗೆ. ಇವತ್ತು ಇವ್ರು ಇರ್ತಾರೆ ಫುಲ್ ನಮ್ಮೊಟ್ಟಿಗೆ. ಮತ್ತೆ ಸ್ವಲ್ಪ ಈಗ ನಾವು ಗೋಪುರದಲ್ಲಿ ಸಹ ನೆಕ್ಸ್ಟ್ ಒಮ್ಮೆ ತೋರಿಸ್ತೇವೆ. ಮುಂಚೆ ಎಲ್ಲ ನಾವು ಕಾಲೇಜ್ ರೋಡ್ ಹತ್ರ ಜೋರು ಹೋಗ್ತಿದ್ದೆವು, ಈಗ ಸಹ ಒಮ್ಮೆ ಹೋಗ್ಲಿಕ್ಕೆ ಉಂಟು. ಈಗ ಟೈಮ್ ಎಲ್ಲ ಬಿಟ್ಟು ಆಯ್ತು ಅಂತ ಕಾಲೇಜ್ ಅಲ್ವಾ? ಮೈತ್ರಿ ಆಚೆ ಹೋಗ್ಲಿಕ್ಕೆ ಉಂಟು? ಇಲ್ಲ, ಈಗ ಇಲ್ಲ ಅಂತ ನೋಡಿ. ಒಂದು ಟೈಮಲ್ಲಿ ಹೋಗ್ತಿದ್ದೆ ನಾವು, ಈಗ ಅಲ್ಲ. ಅದು ಒಂದು 20 ವರ್ಷದ ಹಿಂದೆ, 15-20 ವರ್ಷ. ಶೋಗನ್ ಇತ್ತಲ್ಲ ಆಗ ಶೋಗನ್, ಯಮ ಇತ್ತು, RX-100 ಇತ್ತು. ಆಗದಿಂದೆಲ್ಲ ನಮ್ಗೆ ಭಯಂಕರ ಕ್ರೇಜ್ ಇತ್ತು ಬೈಕಿದ್ದು. ಮತ್ತೆ ನಡುವಲ್ಲಿ ನನ್ಗೆ ಒಮ್ಮೆ ಕ್ರೇಜ್ ಬಿಟ್ಟಿದ್ದೆ ನಾನು, ಫ್ಯಾಮಿಲಿ ಎಲ್ಲ ನಂದು ಕಾರ್ ಮಾತ್ರ ಅಂತೇಳಿ. ಪುನಃ ನಮ್ದು ಯಾವಾಗ ಚಾನೆಲ್ ಸ್ಟಾರ್ಟ್ ಆಯ್ತು ಆಗ ಪುನಃ ನನಗೆ ಶುರು ಆಯ್ತು. ಆಲ್ಮೋಸ್ಟ್ ನಾವು ಬೈಕಲ್ಲೇ ಹೋಗ್ತಾ ಇದ್ವಿ. ಹೌದು, ನಾನು ಅದಕ್ಕೆ ಒಂದು ಆಡ್ ಮಾಡಿದ್ವಿ, ಹೇಗೆ ಯೂಟ್ಯೂಬ್ ಆಡ್ ಮಾಡಿದ್ವಿ. ಮತ್ತೆ ಈ ಬೈಕ್ ನೋಡಿ ಈಗ ನಮ್ಗೆ ಪುನಃ ಹುಚ್ಚಿ ಹಿಡಿಸಿದ್ದೀವಿ. ಬೆಂಗಳೂರಿಂದ ಬಂದು ಹುಚ್ಚಿ ಹಿಡಿಸಿದ್ದಾರೆ ನಮ್ಗೆ. ಯಾಕಂತ ಹೇಳಿದ್ರೆ ನಾವು ತಗೊಂಡು ಸೂಪರ್ ಬೈಕ್ ತಗೊಳ್ಬೇಕಿನ್ನು. ಯಾಕಂದ್ರೆ ಸಾಧಾರಣ ಎಲ್ಲ ಬೈಕ್ ನಾವು ನೋಡಿ ಆಗಿದೆ, ಎಲ್ಲರಲ್ಲಿ ಸಹ ಉಂಟು ಅಲ್ವಾ? ಇಲ್ಲದು ಡಿಫ್ರೆಂಟ್ ಫ್ರಮ್ ಅದರ್ಸ್ ಸ್ವಲ್ಪ ಅಲ್ವಾ? ಹಾಗಾಗಿ ಇದು ಒಳ್ಳೇದುಂಟು. ಏನಂತ ಹೇಳ್ಬೋದು ಅಂದ್ರೆ ಐ ಕ್ಯಾಚಿಂಗ್ ಅಂತ ಹೇಳ್ಬೋದು. ಎಲ್ಲೋದ್ರು ಜನ ತಿರುಗಿ ಒಂದ್ಸತಿ ನೋಡ್ತಾರೆ. ಆದ್ರೆ ಇಲ್ಲಿ ನಾವು ಅದು ನಿಲ್ಲಿಸೋದಾದ್ರು ಸಹ ಯಾರಾದ್ರೂ ಒಬ್ರು ಬೇಕಾದಿತ್ತು ಇದು ಹತ್ತಿರ, ಇಲ್ಲದ್ರೆ ಯಾರಾದ್ರೂ ಉಪದ್ರ ಮಾಡ್ತಾರೆ ಅಂದ್ರೆ ಹೊಟ್ಟೆ ಉರಿ ಜಲಸಿ ನಾನು ಎಲ್ಲಿ ಪಾರ್ಕಿಂಗ್ ಮಾಡಿದ್ರು ಕಣ್ ಮುಂದೆ ಇರ್ಬೇಕು ಅಲ್ಲ, ಇರ್ಬೇಕಾಗ್ತದೆ. ಅದಕ್ಕೆ ನಾನು ಯಾಕಂತ ಹೇಳಿದ್ರೆ ನಾವು ಅಷ್ಟು ಅದನ್ನು ಅಂತ ಹೇಳಿದ್ರೆ ಒಂದು ಮಗುವಿನಾಗಿ ನೋಡ್ಕೊಳ್ಬೇಕು ಅದನ್ನು. ಹಾಗೆ ಇವತ್ತು ಶೌರ್ಯ ನೋಡಿ, ಅವ ನಿಜವಾಗಿ ಟ್ಯೂಷನ್ ಇತ್ತು ಅವನಿಗೆ. ಟ್ಯೂಷನ್ ಬಿಟ್ಟು ಬೈಕಿನಿಂದ ಬಂದಿದ್ದಾನೆ. ಟ್ಯೂಷನ್ಗೆ ಹೊರಟಿದ್ದವ, ಆದ್ರೂ ಬೈಕ್ ನೋಡ್ಬೇಕಂತೇಳಿ ಅದ್ರ ಹಿಂದೆ ಬಂದಿದ್ದ. ನೋಡಿ ಇದ್ರದ್ದೊಮ್ಮೆ ಈಗ ಎಕ್ಸಾಸ್ಟ್ ಸೌಂಡು ಹೇಗೆ ಬರ್ತದೆ ಅಂತೇಳಿ ಒಮ್ಮೆ ನಿಮಗೆ ತೋರಿಸ್ತಾರೆ ಅವರು, ನೋಡ್ಬೋದು. ನೋಡಿ ಸೌಂಡ್ ಕೇಳಿ. ಇಲ್ಲಿ ಬೆಂಕಿ ಬರ್ತದೆ, ಬೆಂಕಿ ನಡುಕ ಹುಟ್ಟಿಸ್ತದೆ, ನೋಡ್ಬೋದು. ಇದು ನಾವು ಅದಕ್ಕೆ ಇಲ್ಲಿ ಬಂದದ್ದು. ಯಾಕಂತ ಹೇಳಿದ್ರೆ ಹತ್ತಿರ ಇಲ್ಲಿ ಯಾರು ಇಲ್ಲ. ಇಲ್ಲಿ ಪೇಟೆಯಲ್ಲಿ ಆದರೆ ಬಹಳ ಕಷ್ಟ ಆಗ್ತದೆ. ಈಗ ಸೌಂಡ್ ಮಾಡಿದೆಲ್ಲ ಜನ ಸೇರ್ತಾರೆ, ಇಲ್ಲಿವರೆಗೆ ಬರ್ತದೆ, ಅದರ ಎಫೆಕ್ಟ್ ಇಲ್ಲಿವರೆಗೆ ಬರುತ್ತೆ. ನೋಡಿ, ಪ್ರಥಮ ಬಾರಿಗೆ ಸೂಪರ್ ಬೈಕ್ ಒಂದು ಸಣ್ಣ ರೈಡ್ ಮಾಡಿದ್ರು. ಈಗ ಇನ್ನೊಂದು ಕಡೆ ಪ್ಲೇಸ್ ಉಂಟು, ಅಲ್ಲಿ ಒಂದು ಸಣ್ಣ ರೈಡ್ ಮಾಡಬೇಕಂತ ಹೇಳ್ತಿದ್ದಾಳೆ. ನೋಡು ಹೇಗಾಗ್ತದೆ ಅಂತೇಳಿ. ಎಲ್ಲ ಬೈಕ್ ರೈಡಿಂಗ್ ಕಲಿಬೇಕು. ಕೆಲವು ಜನ ಬೈಕ್ ಬಿಡ್ತಾರಂದರೆ ಸ್ವಲ್ಪ ಜೋರು, ಮತ್ತು ಹುಡುಗರು ಮಾತ್ರ ಇಲ್ಲಿ ಬೈಕ್ ಬಿಡೋದು ಹಾಗೆಲ್ಲ ಹೇಳ್ತಾರೆ. ಆ ಥರ ಏನಿಲ್ಲ. ಮತ್ತು ಗರ್ಲ್ಸಲ್ಲಿ ಕೆಲವು ಜಸ್ಟ್ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ರು, ಇಲ್ಲಪ್ಪ ನಮಗೆ ಆ ಸ್ಕೂಟ್ರ್ ವೆಯ್ಟ್ ಜಾಸ್ತಿ ಭಾರ ಆಗ್ತದೆ ಹೇಳ್ತಾರೆ. ಭಾರದ ಲೆಕ್ಕ ಬರುವುದಿಲ್ಲ ಅದು ಅಂತ ಹೇಳಿದ್ರೆ, ಬ್ಯಾಲೆನ್ಸಲ್ಲಿ ಹೋಗೋದು. ಹಾಗೆ ಭಾರದ ಲೆಕ್ಕ ಬರುವುದಿಲ್ಲ ಅದು. ಆ್ಯಕ್ಚುಲಿ ಇದು ಬುಲೆಟ್ಗಿಂತ ಜಾಸ್ತಿ ಇದೆ, 270 kg ಇದೆ, 276 ಇದೆ. ನಾನು ಫಸ್ಟ್ ಕಲಿಯುವಾಗ ಬುಲೆಟಲ್ಲೇ ಕಲ್ತಿದ್ದು. ನನಗೆ ನನ್ನ ಹಸ್ಬೆಂಡ್ ಬುಲೆಟಲ್ಲೇ, ಅದು ಸಹ ಗ್ರೌಂಡಲ್ಲೇ ಏನು ಕೊಡಲಿಲ್ಲ, ರೋಡಲ್ಲೇ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಎಷ್ಟು ವೆಯ್ಟ್ ಇದ್ರೂ ಸಹ ನಾನು ಬೈಕ್ ರೈಡ್ ಮಾಡ್ತೇನೆ. ಅದು ಕ್ರೆಡಿಟ್ ಏನಿದ್ರು ನನ್ನ ಹಸ್ಬೆಂಡಿಗೆ ಹೋಗಬೇಕು. ಯಾಕಂದರೆ ಬೈಕ್ ಬಿಡಲ್ಲ ಅಂದರೆ ಬೈತಾರೆ ಅವರು. ನೋಡಿ, ಇನ್ನೊಮ್ಮೆ ಬರೋಗ ಅವರು BMW ಬೈಕ್ ಉಂಟಂತೆ, ಅದು ತರ್ತಾರೆ ಅವರು. ಅದನ್ನು ಸಹ ಒಮ್ಮೆ ನೋಡು ಎಂತ ಅಂತೇಳಿ. ಅವರು ಈಗ ನಮಗೆ ಅದರದ್ದು ಹುಚ್ಚು ಹಿಡಿಸಿದ್ದಾರೆ, ಬೈಕಿದ್ದು ಹುಚ್ಚು ಹಿಡಿಸಿದ್ದಾರೆ ರಾಮ ಅವರು. ಇನ್ನು ನೋಡಬೇಕು ಎಷ್ಟು ಜೋರು ಹುಚ್ಚು ಆಗ್ತದೆ. ನಮಗೆ ಈಗ ತಗೊಳ್ಳುವಂತ ಆಗ್ತದೆ ನೋಡುವಾಗ. ಒಮ್ಮೆ ನೋಡುವಾಗ ಬೇಡ ಅಂತ ಆಗ್ತದೆ, ಅಂದರೆ ಹಿಂದುಗಡೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೂ ಸಹ ಒಮ್ಮೆ ನೋಡುವಾಗ ಸೂಪರ್ ಬೈಕ್ ಒಂದು ಬೇಕು ಅಲ್ವಾ? ಸೂಪರ್ ಬೈಕ್ ಒಂದು ಬೇಕು. ಯಾಕಂತ ಹೇಳಿದ್ರೆ ಅದು ಲಾಂಗ್ ಹೋಗದೇ ಇದ್ರೂ ಪರವಾಗಿಲ್ಲ. ಅಲ್ಲ, ನಾವು ಧೂಮ್ ಫಿಲ್ಮ್ ಅಲ್ಲಿ ನೋಡ್ತಿದ್ದೆವು ಅಲ್ವಾ? ನೀವು ಎಲ್ಲಿ ನೋಡಿದ ಫಸ್ಟಿಗೆ? ಧೂಮ್ ಫಿಲ್ಮ್ ಅಲ್ಲಿ ಹಾಯಬೋಸ ನೋಡುವಾಗ ನಮಗೆ ಫುಲ್ ನಾವು ಆಗ ಒಂಥರ ನಮಗೆ ಸಹ ಇಂಥ ಬೈಕ್ ಬೇಕು. ಅದೇ ರೀತಿ ನೆಕ್ಸ್ಟ್ ಅವರು BMW ತರ್ತಿದ್ದಾರೆ. 2 ಗಾಡಿ ಉಂಟು ಅವರಲ್ಲಿ. ಅಲ್ಲ, ಈಗ ನಾನು ಹೇಳಿದೆ, ಅವರು ನೋಡಿ ನಮ್ಮ ಮನೆಗೆ ಅವರನ್ನು ಕರ್ಕೊಂಡು ಬರಲಿಲ್ಲ. ನಾನು ಗೈಸಿದ್ದೆ ಮಗುವನ್ನು, ಮತ್ತೆ ಬರ್ತಾರೆ ಅವರು. ಇಲ್ಲ, ಅವರು ಅಲ್ಲಿಂದಲೇ ಮಂಗಳೂರು ಹತ್ತಿಸಿದ್ದಾರೆ. ನೆಕ್ಸ್ಟ್ ಟೈಮ್ ನೀವು ಕರ್ಕೊಂಡು ಬರಬೇಕು. ಹೌದು, ನೋಡಿ ಇಲ್ಲಿ ನಿಲ್ಬಹುದು. ನಮಗೆ ಬೇಕಾದ್ರೆ ಎಂತ ಬೇಕಾದ್ರೆ ನಮ್ದು ಇದು ಸ್ವಂತ ಮನೆ. ಯಾಕಂತ ಹೇಳಿದ್ರೆ ಯಾರಾದರೂ ನಾವು ಗೆಸ್ಟ್ ಬರೋ ನೋಡಿ, ಅಲ್ಲಿ ಕ್ಯಾಂಪ್ ಫೈರ್ ಎಲ್ಲ ರೆಡಿ ಇರ್ತದೆ ಇಲ್ಲಿ. ನೀವು ಬ್ಲಾಗ್ ಅಲ್ಲಿ ನೋಡಿ, ಅದೇ ರೀತಿ ಕರ್ಕೊಂಡು ಬನ್ನಿ ನೀವು ಫ್ಯಾಮಿಲಿ ನೆಕ್ಸ್ಟ್. ಶೌರ್ಯ ನೋಡಿ ಟ್ಯೂಷನ್ಗೆ ಹೋಗದೆ ಫುಲ್ ಬೈಕಿನ ಹಿಂದೆ ಇದ್ದಾನೆ ಇವತ್ತು. ಸುತ್ತು ಬಂದ 2-3 ಸುತ್ತು. ಹೌದು.
ಮಾಡ್ತಾಳೆ ಅಂತ ಹೇಳಿದ್ದಾಳೆ. ಒಂದು ಶಾರ್ಟ್ ರೈಡ್ ಮಾಡ್ತೇನೆ ಅಂತ ಹೇಳಿದ್ದಾಳೆ. ನೋಡು ಹೇಗಂತೇಳಿ. ನೋಡಿ ಗಾಡಿ ಸ್ಟಾರ್ಟ್ ಆಯಿತು. ಫಸ್ಟ್ ಟೈಮ್ 950cc ಬೈಕ್ ಬಿಡ್ತಿದ್ದಾಳೆ. ಫಸ್ಟ್ ಟೈಮ್ ಸೂಪರ್ ಬೈಕ್ ರೈಡ್ ಮಾಡ್ತಿದ್ದೇನೆ. ಫುಲ್ ಟ್ರಾಫಿಕ್ ಉಂಟು. ನೋಡು ಹೇಗಂತ ಆಗ್ತದಂತ ಹೇಳಿ. ಸ್ವಾಮಿ ಕೊರಗಜ್ಜ. ಟ್ರಾಫಿಕ್ ಉಂಟು. ಸೂಪರ್ ಬೈಕ್ ಫಸ್ಟ್ ಟೈಮ್ ರೈಡ್ ಮಾಡ್ತಿದ್ದೇನೆ. ಸೂಪರ್ ಬೈಕ್ ಸೂಪರ್ ಉಂಟು ಗುರು. ಏನು ಚಿಂದಿ ಎಷ್ಟು ಕೊಟ್ಟರೆ ಓಡ್ತದೆ. ಸ್ವಲ್ಪ ಬೆಂಗಳೂರು ಕನ್ನಡ ಮಾತಾಡ್ತಿದ್ದೇನೆ. ಯಾಕಂತ ಹೇಳಿದರೆ ಬೆಂಗಳೂರಿನವರ ಗಾಡಿ ಇದು. ಹುಲಿ ಇದು ಬೈಕಲ್ಲ, ಚಿಂದಿ ಚಿತ್ರಾನ್ನ. ಎಷ್ಟು ಕೊಟ್ಟರೆ ಹೋಗ್ತದೆ, ಮತ್ತೆ ಕೊಡು ಆಗ್ತದೆ. ಇದು ನಾನು ಫಸ್ಟ್ ಟೈಮ್ ಒಮ್ಮೆ ಸುಜುಕಿ ಅವ್ರದ್ದೊಂದು 750cc ಬೈಕ್ ರೈಡ್ ಮಾಡಿದ್ದೆ. ಅದು ಸೂಪರ್ ಬೈಕೆ. ಅದರ ನಂತರ ಈ ಬೈಕ್ ರೈಡ್ ಮಾಡ್ತಿದ್ದೇನೆ. ನಮ್ಮ ಬೆಂಗಳೂರಿನ ಫ್ರೆಂಡ್ ರಾಮು ಅವ ಹುಚ್ಚಿ ಹಿಡಿಸಿ ಬಿಟ್ಟ ಈ ಬೈಕ್ ನನಗೆ ಕೊಟ್ಟು. ನನಗೆ ಈಗ ಬೇಕಂತ ಆಗ್ತಾ ಉಂಟು. ನೋಡಿ ಬೈಕ್ ರೈಡ್ ಎಲ್ಲ ಆಯಿತು. ಈಗ ನಾನು ಗೋಪುರ ಹಾಕಿ ಸಹ ಒಂದು 7-8 ಕಿಲೋಮೀಟ್ರ್ ರೈಡ್ ಮಾಡಿದ್ದು ಒಬ್ಬನೇ. ನನಗೆ ಒಂಥರ ಅದು ಬೆಂಗಳೂರಿನವ್ರದ್ದು ಗಾಡಿ. ಹಾಗೆ ಅದು ನನಗೆ ಚಿಂದಿ ಗುರು. ನಾನು ವ್ಲಾಗಲ್ಲಿ ಹೇಳಿದ್ದೇನೆ, ನೋಡ್ಬೋದು. ಬೆಂಗಳೂರಿನವರ ಭಾಷೆ ಸಹ ನಾನು ಮಾತಾಡಿದ್ದೇನೆ. ನಿನಗೆ ಹೇಗೆ ಅನ್ನಿಸಿತ್ತು ಅದು ಗಾಡಿ? ಹೇಗಾಯಿತು ಸೂಪರ್ ಬೈಕ್? 276 kg ಅಂತ ಹೇಳುವಾಗ ಸ್ವಲ್ಪ ಹೆದರಿಕೆ ಆಯಿತು. ಒಂದು ಕಾಲು ಸಿಗೋದಿಲ್ವಾ ಅಂತ, ಇನ್ನೊಂದು ಅಷ್ಟು ವೆಯ್ಟ್ ಹೇಗಪ್ಪ ರೈಡ್ ಮಾಡೋದು ಅಂತ. ಅಲ್ಲ ಫಸ್ಟ್ ಟೈಮ್ ನೋಡೋದು ಸಹ ಫಸ್ಟ್ ಟೈಮ್, ರೈಡ್ ಮಾಡೋದು ಸಹ ಫಸ್ಟ್ ಟೈಮ್. ಬಟ್ ರೈಡ್ ಮಾಡುವಾಗ ಅದೇನು ವೆಯ್ಟ್ ಎಲ್ಲ ಯಾವುದು ಕ್ಯಾರೇ ಇಲ್ಲ, ಆರಾಮಲ್ಲಿ ಹೋಗ್ತದೆ. ಅದು ಉಂಟಲ್ಲ, ನನಗೆ ಸಾಧಾರಣ ನಾನು 89-100 ರೀಚ್ ಆದೆ. ಮತ್ತೆ ಕೊಡ್ಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಮತ್ತೆ ಸಹ ಹೋಗ್ತದೆ. ಯಾವುದು 6 ಗೇರ್ಸ್ ಹಾಕಿದ್ದೇನೆ ನಾನು. ಕಾಲೇಜ್ ರೋಡಲ್ಲಿ ಹೋಗೋ ಎಲ್ಲ ಈಚೆ ನೋಡ್ತಾರೆ. ಹಾಗೆ ಉಂಟದ ಸೌಂಡ್. ಹೌದು, ಅದೇ ರೀತಿ ನೆಕ್ಸ್ಟ್ ಅದೇ ನಾವು ಲೈಫಲ್ಲಿ ಈಗ ಫಸ್ಟ್ ನಾನು ಇದಕ್ಕಿಂತ ಮುಂಚೆ 750cc ಒಂದು ಸುಜುಕಿ ಗಾಡಿ, ಅದು ಶೋರೂಮಲ್ಲಿ ಹೊಸ ಗಾಡಿ. ಅದು ಸಹ ಒಂದು ಎಷ್ಟು 9 ಲಕ್ಷದೇನ ಗಾಡಿ. ಇದು 12 ಲಕ್ಷದ ಗಾಡಿ. ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನು ಬಿಡೋದು. ಇನ್ನೊಮ್ಮೆ BMW ಗಾಡಿ ಸಹ ನೋಡಿ, ನಮಗೋಸ್ಕರ ರಾಮು ಬಾಳಿಗ ಬೆಂಗಳೂರಿಂದ ಲಾಗ್ ಮಾಡ್ಲಿಕ್ಕೆ ಹೇಗೆ ನಮಗೆ ಒಂದು ತೋರಿಸ್ಬೇಕು. ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ರೀಸೆಂಟ್ ಸ್ಟಾರ್ಟ್ ಮಾಡಿ 1-2 months ಆಯ್ತು ಅಷ್ಟೇ. ಆದರೆ ಅವರು ನಮ್ಮ ಏನೋ ಗೂಗಲಲ್ಲಿ ಏನೋ ಸರ್ಚ್ ಮಾಡುವಾಗ ನಮ್ಮದು
ರೈಡಿಂಗ್ ಜೋಡಿಗಳು ಅಂತ ನೋಡಿ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೆ. ಕಾಂಟ್ಯಾಕ್ಟ್ ನಂಬರ್ ಇವ್ರದ್ದು ಹಾಕಿದ್ದೆ ಡಿಸ್ಕ್ರಿಪ್ಷನ್ ಅಲ್ಲಿ. ನನ್ನ ಬಾರಿ ಓಲ್ಡ್ ಫ್ರೆಂಡ್ ಅವ, ಆದರೂ ಒಂದು ಪ್ರೀತಿಯಿಂದ ಗಾಡಿ ತಗೊಂಡು ಅಷ್ಟು ದೂರ ಬಂದಿದ್ದಾನೆ. ಬಂದು ನಮಗೆ ಸಹ ಒಂದು ಟೆಸ್ಟ್ ರೈಡ್ ಕೊಟ್ಟ. ಇವತ್ತು ರಾತ್ರಿ ಉಳಿಲಿಕ್ಕೆ ಹೇಳಿದ್ದೇನೆ ನಾನು, ಟೆಸ್ಟ್ ರೈಡ್ ಎಲ್ಲ ಕೊಟ್ಟಿದ್ದಾನೆ. ಭಾಳ ಖುಷಿ ಆಯಿತು, ಅವನಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಮತ್ತೆ ನೆಕ್ಸ್ಟ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಸ್ಟೇ ಮಾಡಲಿಕ್ಕೆ ಸಹ ಹೇಳಿದ್ದೇವೆ. ಮತ್ತೆ ನೋಡಿ, ನಮಗೆ ಆದಷ್ಟು ಸಪೋರ್ಟ್ ಮಾಡಬೇಕು, ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ ಮಾಡಿ. ನೆಕ್ಸ್ಟ್ ಬೇರೆ ಬೇರೆ ಹೊಸ ಹೊಸ ಕಂಟೆಂಟ್ ಕೊಡ್ತೇವೆ. ಇವತ್ತು ನೋಡಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಹೊಸ ಕಂಟೆಂಟ್. ಈ ವ್ಲಾಗ್ ನೋಡಿ ಏನಿಸ್ತು ಅಂತ ನೀವು ಕಮೆಂಟ್ ಅಲ್ಲಿ ಹಾಕಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ. ಹೌದು, ವೆಯ್ಟ್ ಮಾಡ್ತೇವೆ. ಮತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಬಾಯ್, ಸಿ ಯು, ಟೇಕ್ ಕೇರ್.